ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಬ್ಯಾಂಗ್ಳೂರಿಂದ ಮುಂಬೈಗೆ ಮೂವಿ ಶೂಟಿಗೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ಯು ಪಿಲಿ ನನ್ನ ಭೋಜ್ಪುರಿ ಮೂವಿ ಶೂಟ್ ಇರುತ್ತೆ, ಬಟ್ ಇವಾಗ ಫಸ್ಟ್ ಟೈಮ್ ಬಾಂಬೆಲಿ ನನ್ನ ಮೂವಿ ಶೂಟ್ ನಡೀತಾ ಇದೆ. ಬೆಳಗಿನ ಜಾವ 5 ಗಂಟೆಗೇ ಫ್ಲೈಟ್ ಇತ್ತು. ಮನೆಯಿಂದ ಏರ್ಪೋರ್ಟ್ ದೂರ, ಪ್ಲಸ್ 2 ಅವರ್ಸ್ ಮುಂಚೆನೇ ಏರ್ಪೋರ್ಟಲ್ಲಿ ಇರಬೇಕು. ಆದ್ದರಿಂದ ಮಧ್ಯರಾತ್ರಿನೇ ಏರ್ಪೋರ್ಟಿಗೆ ಬಂದಿದ್ದೀನಿ. ಖಾಲಿ ಏರ್ಪೋರ್ಟ್ ಕಾಮಾಗಿತ್ತು. ಸೆಲ್ಫ್ ಚೆಕ್ ಇನ್ ಮಾಡೋದ್ರಲ್ಲಿ ಒಂಥರ ಖುಷಿ. ಗೇಟ್ ಹತ್ರ ಹೋಗಬೇಕಾದ್ರೆ ನನ್ನ ಬ್ಯಾಗ್ದು ಸೈಡ್ ಹ್ಯಾಂಡಲ್ ಕಿತ್ತೋಯ್ತು. ತುಂಬ ಬೇಜಾರಾಯಿತು, ಯಾಕಂದರೆ ಇದು ನನ್ನ ಫೇವ್ರೆಟ್ ಮೈಕಲ್ ಕ್ರಾಸ್ ಬ್ಯಾಗ್. ನನ್ನ ಕ್ಯಾಬಿನ್ ಟ್ರಾಲಿಗೆ ಸುತ್ತಕೊಂಡು ಗೇಟ್ ತನಕ ತಗೊಂಡೋದೆ. ಈ ಆಂಟಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಫುಲ್ ಖುಷಿಪಟ್ಟರು. ಇವರು 10 ಇಯರ್ಸಿಂದ ಬ್ಯಾಂಗ್ಳೂರು ಏರ್ಪೋರ್ಟಲ್ಲೇ ಕೆಲಸ ಮಾಡ್ತಿದ್ದಾರಂತೆ. ಮತ್ತು ನೈಟ್ ಶಿಫ್ಟಲ್ಲೇ ಇದ್ದಾಗ ರಾತ್ರಿಯಿಂದ ಬೆಳಿಗ್ಗೆ ತನಕ ಒಂಚೂರು ನಿದ್ದೆನೇ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಆಕಾಶದಲ್ಲಿ ಹಾರಿಕೊಂಡು ಬಾಂಬೆ ಏರ್ಪೋರ್ಟಿಗೆ ಹೋದೆ. ಅಲ್ಲಿಂದ ಹೋಟೆಲ್ ರೂಮ್ಗೆ 2 ಅವರ್ಸ್ ಜರ್ನಿ ಇದೆ ನನ್ನ ಹೋಟೆಲ್ ರೂಮ್. ಇನ್ನು 10 ಡೇಸ್ ಇದೆ ನನ್ನ ಗೂಡು. ರೆಸ್ಟ್ ಏನೂ ಮಾಡಿಲ್ಲ, ಯಾಕಂದರೆ ಅವತ್ತೇ ಶೂಟಿಂಗ್ ಇತ್ತು. ಸೊ ಲೊಕೇಶನ್ಗೆ ಹೋಗಿ ಶಾರ್ಟಿಗೆ ರೆಡಿ ಆದೆ. ಇವರು ಕಂಚನ್ ಮ್ಯಾಮ್ ಅಂತ. ಇದಕ್ಕಿಂತ ಮುಂಚೆನೂ ಕೂಡ ನಾನು ಇವ್ರ ಜೊತೆ ನನ್ನ ಬೇರೆ ಫಿಲ್ಮಲ್ಲಿ ವರ್ಕ್ ಮಾಡಿದ್ದೆ. ತುಂಬ ಒಳ್ಳೆಯವರು. ಇವ್ರು ಸೆಟ್ಟಲ್ಲಿದ್ದರು ಅಂತೂ ನಂಗೆ ಒಳ್ಳೆ ಕಂಪ್ನಿ. ಅದಾದಮೇಲೆ ಲಂಚ್ ಟೈಮ್ ಆಗಿತ್ತು. ದಿಸ್ ಈಸ್ ಮೈ ಲಂಚ್. ಆ್ಯಂಡ್ ಫಸ್ಟ್ ಡೇನೇ ಹೆವಿ ಸೀನ್ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ಪ್ಯಾಕಪ್ ಆಯಿತು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ ಆರ್ಡರ್ ಮಾಡಿದೆ, ಸ್ಯಾಂಡ್ವಿಚ್. ಆ್ಯಂಡ್ ಇಷ್ಟು ಸ್ಯಾಂಡ್ವಿಚ್ ತಂದು ಕೊಟ್ಟರು. ಸೊ ಸ್ಕಿನ್ ಕೇರ್ ಮಾಡಿ ನಿದ್ದೆ ಮಾಡಿದೆ. ಒಳ್ಳೆ ನಿದ್ದೆ ಬಂತು, ಯಾಕಂದರೆ ರಾತ್ರಿ 1 ಗಂಟೆಯಿಂದ ನಾನು ನಿದ್ದೆನೇ ಮಾಡಿರಲಿಲ್ಲ. ಸೊ ಗುಡ್ ನೈಟ್, ಬೈ ಬಾಯ್. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗೋಣ.